ನಮಸ್ಕಾರ ಬಂಧುಗಳೇ. ಮಾಜಿ ಸಚಿವರು, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದ ನರೇಂದ್ರ ಸ್ವಾಮಿಯವರ ಈ ಹೇಳಿಕೆ ಧರ್ಮಸ್ಥಳ ಸಂಘ ಅದಲ್ಲ, ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರ ಬಡ್ಡಿ ಎಷ್ಟು ಒಂದು ವರ್ಷಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ್ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಸಂಘದ ಹೆಸರು ಧರ್ಮಸ್ಥಳದ್ದು, ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತಲೇ ಇಲ್ಲ. ಮಹಿಳಾ ಸಂಘಟನೆಗಳಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಧರ್ಮಸ್ಥಳ ಸಂಘ ಕಿರುಸಾಲ ಯೋಜನೆಯಡಿ ಮಹಿಳೆಯರನ್ನ ಶೋಷಣೆ ಮಾಡುತ್ತಿದೆ ಎಂಬ ಈ ಹೇಳಿಕೆ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಕಾರಣ ಇಷ್ಟೇ: ಯಾವ ಮಹಿಳೆಯರು ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನ ಪಡೆಯುತ್ತಾರೋ ಅವರು ವಾರಕ್ಕೆ ಇಂತಿಷ್ಟು ಮೊತ್ತವನ್ನ ಪಾವತಿ ಮಾಡಬೇಕು ಎಂಬ ನಿಯಮವನ್ನ ಈ ಸಂಘ ಹೊಂದಿದೆ. ಈ ಸಂಘದ ನೀತಿ ನಿಯಮಾವಳಿ ಪ್ರಕಾರ ಆ ಗುಂಪಿನಲ್ಲಿರುವಂತಹ ಮಹಿಳೆಯರು ಪಡೆದ ಸಾಲದ ಮೊತ್ತವನ್ನ ಪ್ರತಿ ವಾರ ಪಾವತಿ ಮಾಡಬೇಕು. ಪ್ರತಿ ವಾರ ಮುಂಜಾನೆ ಸಂಘಟನೆಯನ್ನ ಸೇರಿ ಯಾರು ಎಷ್ಟು ಸಾಲವನ್ನ ಪಡೆದಿದ್ದಾರೆ ಆ ಸಾಲಕ್ಕೆ ಅನುಗುಣವಾಗಿ ಹಣವನ್ನ ಸಂಘಕ್ಕೆ ಪಾವತಿ ಮಾಡಬೇಕು. ಒಂದು ವೇಳೆ ಸಾಲ ಪಡೆದವರು ಹಣವನ್ನ ಪಾವತಿ ಮಾಡಲು ಸಾಧ್ಯವಾಗದೇ ಇದ್ದರೆ ಉಳಿದ ಸದಸ್ಯರು ಅವರ ಸಾಲದ ಮೊತ್ತವನ್ನ ಪಾವತಿ ಮಾಡಬೇಕು ಎಂಬ ನಿಯಮವನ್ನ ಇಲ್ಲಿ ರೂಪಿಸಲಾಗಿದೆ. ಮೊದಲು 10,000ದಿಂದ ಆರಂಭವಾದಂತಹ ಈ ಕಿರು ಸಾಲ ಯೋಜನೆ ಇಂದು 3 ಲಕ್ಷದವರೆಗೂ ಬೆಳೆದು ನಿಂತಿದೆ. ಅಂದ್ರೆ ಓರ್ವ ಸದಸ್ಯರಿಗೆ 10 ಸಾಲವನ್ನ ಮೊದಲ ಕಂತಿನಲ್ಲಿ ನೀಡಲಾಗುತ್ತದೆ. 10,000 ಸಾಲವನ್ನ ಪಾವತಿ ಮಾಡಿದ ನಂತರ 25,000, 25,000 ಪಾವತಿ ಮಾಡಿದ ನಂತರ 35,000, 35,000 ಪಾವತಿ ಮಾಡಿದ ನಂತರ 50,000 ಅಥವಾ 60,000, ನಂತರ 1 ಲಕ್ಷ, 1 ಲಕ್ಷದ ನಂತರ 3 ಲಕ್ಷದವರೆಗೂ ಈ ಯೋಜನೆಯಡಿ ಸಾಲವನ್ನ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದವರು ಸಾಲವನ್ನ ನೀಡ್ತಾರೆ. ಈ ಸಾಲವನ್ನ ಪಡೆದಂತಹ ಸದಸ್ಯರು ಪ್ರತಿ ವಾರ ಇಂತಿಷ್ಟು ಮೊತ್ತವನ್ನ ಸಾಲದ ಬಾಬ್ತಾಗಿ ಪಾವತಿಯನ್ನ ಮಾಡಬೇಕು. ಒಂದು ವೇಳೆ ಸಾಲವನ್ನ ಪಾವತಿ ಮಾಡದೇ ಇದ್ದರೆ ವಸೂಲಿಗಾರರು ಮನೆಯ ಮುಂದೆ ಬಂದು ಠಿಕಾಣಿಯನ್ನ ಹೂಡ್ತಾರೆ. ಇದು ಮಹಿಳೆಯರ ಜೊತೆಗೆ ಆ ಕುಟುಂಬದ ಸದಸ್ಯರಿಗೆ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡುತ್ತಿದೆ. ನಿನ್ನೆ ಹೊಳಲು ಗ್ರಾಮದಲ್ಲಿ ಸಾಲವನ್ನ ಪಡೆದಂತಹ ಮಹಿಳೆಯರು ಗ್ರಾಮ ಪಂಚಾಯಿತಿಯ ಮುಂದೆ ನೇಣು ಬಿಗಿದುಕೊಂಡು ಪ್ರಹಸನವನ್ನ ಮಾಡಿದ್ರು, ಧರಣಿಯನ್ನ ಮಾಡಿದ್ರು. ಗ್ರಾಮ ಪಂಚಾಯಿತಿಯ ಮುಂದಿನ ಒಂದು ಚಪ್ಪರಕ್ಕೆ ನೇಣಿನ ಹಗ್ಗವನ್ನ ಹಾಕಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯ ವಿಷಯ ಇಷ್ಟೇ: ನಾವು ಸಾಲವನ್ನ ಪಾವತಿ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅತಿ ಹೆಚ್ಚಿನ ಬಡ್ಡಿಯನ್ನ ಈ ಸಂಘಗಳಲ್ಲಿ ಹಾಕಲಾಗ್ತಾ ಇದೆ, ಇದರಿಂದ ನಾವು ಆರ್ಥಿಕವಾಗಿ ನೊಂದಿದ್ದೀವಿ, ಮತ್ತೆ ನಮಗೆ ಕೂಲಿ ಸಿಕ್ಕಿದಂತಹ ಸಂದರ್ಭದಲ್ಲಿ ನಾವು ಸಾಲವನ್ನ ಪಾವತಿ ಮಾಡಬಹುದು. ಒಂದು ವೇಳೆ ವಾರ ಪೂರ್ತಿ ಕೂಲಿ ಸಿಗದೇ ಇದ್ದರೆ ನಾವು ಯಾವ ರೀತಿ ಸಾಲವನ್ನ ಪಾವತಿ ಮಾಡೋದು ಎಂಬ ಪ್ರಶ್ನೆಯನ್ನ ಈ ಮಹಿಳೆಯರು ಎತ್ತಿ ಗ್ರಾಮ ಪಂಚಾಯಿತಿ PDO ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಬಂಧುಗಳೇ, ಇಲ್ಲಿ ಪ್ರಮುಖವಾಗಿ ನಾವು ತಿಳಿಯಬೇಕಾದಂತಹ ವಿಚಾರ ಧರ್ಮಸ್ಥಳ ಸಂಘದ ಕಿರು ಸಾಲ ಯೋಜನೆ, ಅದಕ್ಕೆ ಹಾಕುವಂತಹ ಬಡ್ಡಿಯ ದರ ಇನ್ನೂ ಗೊಂದಲದಲ್ಲಿ ಇದೆ. ಯಾರು ಸಾಲವನ್ನ ಪಡೆಯುತ್ತಾರೋ ಮಹಿಳೆಯರು, ಆ ಮಹಿಳೆಯರ ಮೂಲಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಆಣೆಯನ್ನ ಮಾಡಿಸಲಾಗುತ್ತೆ, ಅಣ್ಣಪ್ಪನ ಮೇಲೆ ಆಣೆಯನ್ನ ಮಾಡಿಸಲಾಗುತ್ತೆ. ಇಲ್ಲಿ ಸಾಲವನ್ನ ಕಡ್ಡಾಯವಾಗಿ ನಾನು ಪಾವತಿ ಮಾಡೇ ಮಾಡುತ್ತೇನೆ ಎಂಬ ಆಣೆಯನ್ನ ಮಾಡಿಸಲಾಗುತ್ತೆ. ಇದು ಧಾರ್ಮಿಕವಾಗಿ ನಂಬಿಕೆಯ ಮೇಲೆ ಮಹಿಳೆಯರನ್ನ ಕಟ್ಟಿ ಹಾಕುವಂತ ತಂತ್ರವನ್ನ ಈ ಸಂಘ ಮಾಡುತ್ತಿದೆ. ಒಂದು ವೇಳೆ ಪಾವತಿ ಮಾಡದೇ ಇದ್ದರೆ ಎಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡಿದ ಹಾಗೆ ಆಗುತ್ತೋ ಎಂಬ ಒಂದು ಹಿಂಜರಿಕೆಯಿಂದ ಸಾಲ ಪಡೆದಂತಹ ಮಹಿಳೆಯರು ಪ್ರತಿ ವಾರ ತಪ್ಪದೆ ಸಾಲವನ್ನ ಪಾವತಿ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಮಾನಸಿಕವಾಗಿ ಘಾಸಿಯನ್ನ ಉಂಟು ಮಾಡಿದರೂ ಕೂಡ ಸಂಘದ ಸಾಲವನ್ನ ಪಾವತಿ ಮಾಡ್ತಾ ಬಂದಿದ್ದಾರೆ. ಈ ವಿಚಾರವಾಗಿ ಶಾಸಕರು, ಮಾಜಿ ಸಚಿವರೂ ಆದಂತಹ ನರೇಂದ್ರ ಸ್ವಾಮಿಯವರು ಧ್ವನಿಯನ್ನ ಎತ್ತಿದ್ದಾರೆ. ಮಹಿಳೆಯರನ್ನ ಸುಲಿಗೆ ಮಾಡಲಾಗುತ್ತಿದೆ ಎಂಬ ಧಾಟಿಯಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ. ಈ ಧಾಟಿಯ ಧ್ವನಿ
ಈಗ ಮಹಿಳಾ ಸಹಕಾರ ಸಂಘಗಳಲ್ಲಿ ಗೊಂದಲದ ಜೊತೆಗೆ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ನಾವು ಪಾವತಿ ಮಾಡುತ್ತಿರುವಂತಹ ಬಡ್ಡಿಯ ದರ ಎಷ್ಟು ಎಂಬ ಗೊಂದಲಕ್ಕೆ ಒಳಗಾಗಿದ್ದಾರೆ. ಸಾಲ ಪಡೆದಂತ ಸಂದರ್ಭದಲ್ಲಿ ಕಡಿಮೆ ಬಡ್ಡಿ ದರ ಎಂಬ ಹಿನ್ನೆಲೆಯಲ್ಲಿ ಅವರು ಸಾಲವನ್ನ ಪಡಿತಾ ಇದ್ದಾರೆ. ಆದ್ರೆ ಪಾವತಿ ಮಾಡುವ ವೇಳೆಗೆ ಎಷ್ಟು ಹಣವನ್ನ ನಾವು ಪಾವತಿ ಮಾಡಿರ್ತೀವಿ, ಅದು ತಿಂಗಳಿಗೆ ಎಷ್ಟು ಬಡ್ಡಿಯ ದರ ಬೀಳುತ್ತೆ ಎಂಬ ಗೊಂದಲಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ಧರ್ಮಸ್ಥಳ ಸಂಘದವರೇ ಉತ್ತರವನ್ನ ನೀಡಬೇಕಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ. ಧರ್ಮಸ್ಥಳ ಸಂಘ ಅದಲ್ಲ, ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರ ಬಡ್ಡಿ ಎಷ್ಟು 1 ವರ್ಷಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ್ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಸಂಘದ ಹೆಸರು ಧರ್ಮಸ್ಥಳದ್ದು, ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತಲೇ ಇಲ್ಲ.